ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡುವಾಗ ಕೋಡ್ ಶೇರ್ ಮಾಡಲು ಡಿಫರೆಂಟ್ ವೇಸ್ ಏನಿದೆ ಅಂತ ನೋಡೋಣ. ಅದಾದ ಮೇಲೆ ಈ ಅಪ್ರೋಚಸ್ ನಲ್ಲಿ ಪ್ರಾಬ್ಲಮ್ಸ್ ಏನೆಲ್ಲ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಅನಂತರ ಗಿಟ್ ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ ನಿಮ್ಮ ಈ ಎಲ್ಲಾ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಆಗುತ್ತೆ ಅಂತ ಕಲಿಯೋಣ. ನಾನು ನಿಮ್ಮ ರಾಕೇಶ್ ಕೊಠಾರಿ ಫ್ರಮ್ ಮೈಕ್ರೋ ಡಿಗ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾರ್ಮಲಿ ನೀವು ನಿಮ್ಮ ಕಂಪ್ಯೂಟರ್ ಫೈಲ್ಸ್ ಹೇಗೆ ಶೇರ್ ಮಾಡ್ತೀರಿ? ಕಂಪ್ಯೂಟರ್ ಫೈಲ್ಸ್ ಅಂದ್ರೆ ನಿಮ್ಮ ಮೂವೀಸ್ ಅಥವಾ ಸಾಂಗ್ಸ್ ಇರಬಹುದು, ಅಥವಾ ನಿಮ್ಮ ನಾರ್ಮಲ್ ಡಾಕ್ಯುಮೆಂಟ್ಸ್ ಅನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಾದ್ರೆ ನೀವು ನಾರ್ಮಲಿ ಪೆನ್ ಡ್ರೈವ್ ಅಥವಾ ಗೂಗಲ್ ಡ್ರೈವ್ ಯೂಸ್ ಮಾಡ್ತಿರ್ಬೋದು. ಸಿಮಿಲರ್ಲಿ ನೀವು ಡೆವಲಪ್ಮೆಂಟ್ ಮಾಡುವಾಗಲೂ ಕೋಡ್ ಶೇರಿಂಗ್ ಮಾಡುವಾಗ ಸಿಮಿಲರ್ ಅಪ್ರೋಚಸ್ ಫಾಲೋ ಮಾಡ್ತಿರ್ಬೋದು. ಸೊ ನನಗೆ ನೆನಪಿರುವ ಹಾಗೆ ಇಂಜಿನಿಯರಿಂಗ್ ನಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಒಂದು ಸಣ್ಣ ವೆಬ್ಸೈಟ್ ಡೆವಲಪ್ ಮಾಡುವಾಗ ನಾವು ಪೆನ್ ಡ್ರೈವ್ ಮೂಲಕನೇ, ಸೊ ಲೆಟ್ಸ್ ಸೇ ನೀವು ನಿಮ್ಮ ಇಂಟರ್ನ್ಶಿಪ್ಗೆ ಅಥವಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗೆ ಒಂದು ಸಣ್ಣ ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ನೀವು ನಿಮ್ಮ ಎಲ್ಲ ಕೋಡನ್ನು ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಡೆವಲಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್, ನಿಮ್ಮ ಫ್ರೆಂಡ್ ನೀವು ಮಾಡುತ್ತಿರೋ ಪ್ರಾಜೆಕ್ಟ್ ಅನ್ನು ನೋಡಿಬಿಟ್ಟು ಅವನಿಗೂ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾನೆ. ಈಗ ನೀವು ನಿಮ್ಮ ಹತ್ರ ಇರುವ ಕೋಡ್ ಅನ್ನು ಹೇಗೆ ಶೇರ್ ಮಾಡ್ತೀರಿ? ಟ್ರೆಡಿಷನಲ್ ಅಪ್ರೋಚಸ್ ಫಾಲೋ ಮಾಡೋದಿದ್ರೆ ಸ್ವಲ್ಪ ಟೈಮ್ ನೀವು ನಿಮ್ಮ ಕೋಡ್ ಅನ್ನು ಮಾಡಿಬಿಟ್ಟು ಅನಂತರ ಆ ಕೋಡ್ ಅನ್ನು ಅವನಿಗೆ ಮೇ ಬಿ ಗೂಗಲ್ ಡ್ರೈವ್ನಲ್ಲೋ ಅಥವಾ USB ಪೆನ್ ಡ್ರೈವ್ನಲ್ಲೋ ಕಳಿಸ್ತೀರಿ. ಅವನು ಅಲ್ಲಿಂದ ಮೇ ಬಿ ಮುಂದುವರಿಸ್ತಾನೆ. ನಿಮಗೆ ಹೀಗೆ ನೀವು ಎವ್ರಿ ಟೈಮ್ ಕೋಡ್ ಅನ್ನು ಒಬ್ಬರಿಗೊಬ್ಬರು ಪಾಸ್ ಮಾಡುವಾಗ ಏನೆಲ್ಲ ಚೇಂಜಸ್ ನೀವು ಮಾಡಿದ್ದೀರಿ ಅಂತ ಒಬ್ಬರಿಗೊಬ್ರು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ ಈ ಡೆವಲಪ್ಮೆಂಟ್ ಟಾಸ್ಕ್ ಅನ್ನು ಇಬ್ಬರು ಡಿವೈಡ್ ಮಾಡಿಬಿಟ್ಟು ಮೇ ಬಿ ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀರಿ. ಆದಮೇಲೆ 2-3 ದಿನಗಳ ನಂತರ ಅದನ್ನು ಇಬ್ಬರು ಒಂದೇ ಲ್ಯಾಪ್ಟಾಪ್ನಲ್ಲಿ ಕುಳಿತುಕೊಂಡು ಮರ್ಜ್ ಮಾಡ್ಬೋದು. ನೀವು ಆ್ಯಕ್ಚುಲಿ ಈ ಅಪ್ರೋಚ್ ಫಾಲೋ ಮಾಡಿದ್ರು ನಿಮಗೆ ಮರ್ಜ್ ಮಾಡುವಾಗ ಆಗುವ ಪ್ರಾಬ್ಲಮ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಸೊ ಇದೆಲ್ಲ 2 ಮೆಂಬರ್ ಟೀಮ್ ಅಂದರೆ ಒಂದು ಸಣ್ಣ ಟೀಮ್ಗೆ ವರ್ಕ್ ಆಗುತ್ತೆ. ಮತ್ತೆ ನೀವು ಗಮನಿಸಿದ ಹಾಗೆ ಕಮ್ಯುನಿಕೇಶನ್ ಅಂದರೆ ಒಬ್ಬರಿಗೊಬ್ಬರು ನೀವು ಮಾಡಿದ ಚೇಂಜಸ್ ಅನ್ನು ತಿಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಲೆಟ್ಸ್ ಸೇ ನಾನು ಒಂದು ಕ್ಲೈಂಟ್, ನೀವು ಮಾಡುತ್ತಿರೋ ಸಣ್ಣ ಪ್ರಾಜೆಕ್ಟ್ ನೋಡಿಬಿಟ್ಟು ಇಂಪ್ರೆಸ್ ಆಗಿ ನನಗೆ ಒಂದು ಅಮೆಝಾನ್ ತರಹದ ವೆಬ್ಸೈಟ್ ಅಥವಾ ಫೇಸ್ಬುಕ್ ತರಹದ ಒಂದು ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ನಿಮಗೆ ಕೊಳ್ಳಲು ಬಯಸ್ತೇನೆ. ಮತ್ತೆ ನಿಮಗೆ ಅದನ್ನು ಬಿಲ್ಡ್ ಮಾಡಲು ಆಗುವ ಅಮೌಂಟ್ ಅನ್ನು ಕೊಡಲಿಕ್ಕೆ ರೆಡಿ ಇರುತ್ತೇನೆ. ಈಗ ನಿಮ್ಮ ಆ ಸಣ್ಣ ಮನೆಯ ಪ್ರಾಜೆಕ್ಟ್ಗೆ ಹೋಲಿಸಿದ್ರೆ ಈ ಪ್ರಾಜೆಕ್ಟ್ ತುಂಬಾ ದೊಡ್ಡದು. ಆದ್ದರಿಂದ ನಿಮಗೆ ಇದನ್ನು ಬಿಲ್ಡ್ ಮಾಡಲು ಒಂದು ಸುಮಾರು ದೊಡ್ಡ ಟೀಮ್ ಬೇಕಾಗಬಹುದು. ಈಗ ನೀವು ನಿಮ್ಮ ಡೆವಲಪರ್ ಟೀಮ್ ಅನ್ನು ಹೈರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಈ ಹೊಸ ಟೀಮ್ ಅನ್ನು ನೀವು ಕೋಡ್ ಶೇರ್ ಮಾಡುವ ಆ ಹಳೆಯ ಪ್ರಾಕ್ಟೀಸ್ ಅಂದ್ರೆ ಮೇ ಬಿ ಪೆನ್ ಡ್ರೈವ್ ಅಥವಾ ಗೂಗಲ್ ಡ್ರೈವ್ ಯೂಸ್ ಮಾಡುತ್ತಿರೋ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಎವ್ರಿ ಟೈಮ್ ಯಾರಾದ್ರೂ ಕೋಡ್ ಚೇಂಜಸ್ ಮಾಡಿದ್ರೆ ಅದನ್ನು ಎಲ್ಲರಿಗೂ ತಿಳಿಸಬೇಕಾಗುತ್ತೆ. ಸೊ ಓವರ್ ಆಲ್ ಯಾರು ಯಾವ ಚೇಂಜಸ್ ಮಾಡಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದೇ ತುಂಬಾ ತಲೆನೋವಾಗ್ಬಿಡುತ್ತೆ. ಸೊ ನಾವು ಈ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕಾಗಿ ನಮಗೆ ಒಂದು ಸಣ್ಣ ಸಾಫ್ಟ್ವೇರ್ ಬೇಕು. ಈ ಸಾಫ್ಟ್ವೇರ್ ಯಾರು ಏನ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಯಾವ ಕೋಡ್ ಚೇಂಜಸ್ ಮಾಡಿದ್ರೆ ಅಂತ ಡೀಟೇಲ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಈ ಸಾಫ್ಟ್ವೇರ್ನ ಹೆಸರೇ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಇದನ್ನು ಶಾರ್ಟ್ ಆಗಿ SCM ಅಂತಾನು ಕರೆಯುತ್ತಾರೆ. ಸೊ ಪರ್ಫೋರ್ಸ್, SVN ಅಥವಾ ಸಬ್ವರ್ಷನ್, ಆಮೇಲೆ ಈಗ ಕಲಿತಿರುವ ಗಿಟ್ ಎಲ್ಲವೂ SCM ಸಾಫ್ಟ್ವೇರ್ ಅಂದ್ರೆ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಸೊ ಒಂದು ಎಕ್ಸಾಂಪಲ್ ನೋಡೋದಿದ್ರೆ ಕೋಡ್ ಚೇಂಜಸ್ ಹೀಗೆ ಕಾಣಿಸುತ್ತೆ. ಅಂದರೆ ಅದು ಯಾರು ಏನು ಚೇಂಜಸ್ ಮಾಡಿದಾರೆ ಅಂತ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಸೊ ರೆಡ್ ಅಲ್ಲಿ ಇರುವ ಕೋಡ್ ಅಂದ್ರೆ ಯಾರು ಯಾವ ಕೋಡ್ ಅನ್ನು ರಿಮೂವ್ ಮಾಡಿದ್ದಾರೆ, ಮತ್ತೆ ಗ್ರೀನ್ ನಲ್ಲಿ ಇರುವ ಕೋಡ್ ಯಾವ ಕೋಡ್ ಆಡ್ ಆಗಿದೆ, ಪ್ಲಸ್ ಯಾರು ಆ ಕೋಡ್ ಚೇಂಜಸ್ ಅನ್ನು ಮಾಡಿದ್ದಾರೆ ಅಂತ ನಿಮಗೆ ಕ್ಲಿಯರ್ ಆಗಿ ಆ ಸಾಫ್ಟ್ವೇರ್ ಇಂದ ಗೊತ್ತಾಗ್ಬಿಡುತ್ತೆ. ಈಗ ನಾವು ಗಿಟ್ ಸಾಫ್ಟ್ವೇರ್ ಇನ್ನೊಂದು
ಮೇನ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸೇ ನಿಮ್ಮ ಟೀಮ್ಗೆ ಒಬ್ಬ ಫ್ರೆಶರ್ ಅಥವಾ ಹೊಸ ಡೆವಲಪರ್ ರೀಸೆಂಟ್ ಆಗಿ ಜಾಯ್ನ್ ಆಗ್ತಾನೆ. ಅವನು ಟೀಮ್ಗೆ ಹೊಸಬನಾಗಿರುವುದರಿಂದ ಅವನು ನಿಮ್ಮ ಪ್ರಾಜೆಕ್ಟ್ನ ಬೇರೆ ಬೇರೆ ಭಾಗಗಳನ್ನು ಇನ್ನೂ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಹೀಗಿರುವಾಗ ಒಂದು ದಿನ ಅವನು ಮಾಡಿದ ಕೋಡ್ ಚೇಂಜಸ್ ನಿಮ್ಮ ಇಡೀ ವೆಬ್ಸೈಟ್ ಅನ್ನು ಕ್ರ್ಯಾಶ್ ಮಾಡಿಬಿಡುತ್ತೆ. ಸೊ ನೀವು ಗಿಟ್ ಅಥವಾ ಸಿಮಿಲರ್ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ನ ಯೂಸ್ ಮಾಡುತ್ತಿದ್ದರೆ ನೀವು ಹಿಂದಿನ ಸ್ಥಿತಿಗೆ ಹೋಗ್ಬೋದು. ಟೆಕ್ನಿಕಲ್ ಟರ್ಮ್ಸ್ನಲ್ಲಿ ಹೇಳೋದಾದ್ರೆ ನೀವು ಈ ಹೊಸ ಡೆವಲಪರ್ ಮಾಡಿದ ಚೇಂಜಸ್ ಅನ್ನು ರೋಲ್ ಬ್ಯಾಕ್ ಮಾಡಬಹುದು. ಇದನ್ನೇ ನಾವು ವರ್ಷನ್ ಕಂಟ್ರೋಲ್ ಅಂತಾನು ಕರೀತೇವೆ. ಸೊ ಗಿಟ್ ಅಥವಾ ಇನ್ನಿತರ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಮುಖ್ಯ ಅಡ್ವಾಂಟೇಜ್ ಇದು. ಸೊ ವಿತ್ ದ್ಯಾಟ್ ನಾವು ನಮ್ಮ ಫಸ್ಟ್ ಇಂಟರ್ವ್ಯೂ ಕ್ವಶನ್ ಏನಿದೆ ಅಂತ ನೋಡೋಣ. ವಾಟ್ ಈಸ್ ಗಿಟ್? ಗಿಟ್ ಅಂದರೆ ಏನು? ಸೊ ಗಿಟ್ ಈಸ್ ಅ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಅದನ್ನು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತಾನು ಕರೆಯುತ್ತಾರೆ. ಇದು ನಿಮಗೆ ಕೋಡ್ ಚೇಂಜಸ್ ಯಾರು ಮಾಡಿದ್ದಾರೆ ಅಂತ ಟ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಹಿಂದಿನ ವರ್ಷನ್ಗೆ ರೋಲ್ ಬ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮುಖ್ಯವಾಗಿ ಗಿಟ್ ಸಾಫ್ಟ್ವೇರ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ ವಿಕೇಂದ್ರೀಕೃತ ಫೀಚರ್ಗೆ ತುಂಬಾ ಯೂಸ್ ಮಾಡುತ್ತಾರೆ. ಇದರ ಬಗ್ಗೆ ನಾವು ಮುಂದಿನ ಸ್ಲೈಡ್ಸ್ ನಲ್ಲಿ ಕಲಿಯೋಣ. ಸೊ ಇಲ್ಲಿಯ ತನಕ ನಾವು ಕಲಿತಿದ್ದು ಗಿಟ್ ಆಸ್ ಅ ಸಾಫ್ಟ್ವೇರ್. ಆದರೆ ನಾವು ಕೋಡ್ ಶೇರಿಂಗ್ ಅಂದ್ರೆ ಒಬ್ಬರಿಗೊಬ್ಬರು ಕೋಡ್ ಪಾಸ್ ಮಾಡುವ ಬಗ್ಗೆ ಮಾತನಾಡುತ್ತಿರೋದ್ರಿಂದ ನಮಗೆ ಈ ಕೋಡ್ ಅನ್ನು ಪ್ಲಸ್ ಈ ಸಾಫ್ಟ್ವೇರ್ ಅನ್ನು ಒಂದು ಸೆಂಟ್ರಲ್ ಲೊಕೇಶನ್ ಅಂದ್ರೆ ಜಾಗದಲ್ಲಿ ಇಡಬೇಕಾಗುತ್ತೆ ಅಥವಾ ಅದನ್ನೇ ಹೋಸ್ಟಿಂಗ್ ಮಾಡಬೇಕಾಗುತ್ತೆ. ಈ ಸೆಂಟ್ರಲ್ ಲೊಕೇಶನ್ ಅಂದ್ರೆ ಹೋಸ್ಟ್ ಮಾಡುವ ವ್ಯಕ್ತಿ ಅಂದ್ರೆ ಆ ವೆಬ್ಸೈಟ್ ಅನ್ನು ನಾವು ಗಿಟ್ ಹಬ್ ಅಂತ ಕರೀತೇವೆ. ಇದೇ ತರ ಇನ್ನು ಕೆಲವು ವೆಬ್ಸೈಟ್ಸ್ ಈ ಸಾಫ್ಟ್ವೇರ್ ಅನ್ನು ಹೋಸ್ಟ್ ಮಾಡುತ್ತೆ. ಅದರ ಹೆಸರು ಗಿಟ್ ಲ್ಯಾಬ್ ಇರಬಹುದು ಅಥವಾ ಬಿಟ್ ಬಕೆಟ್ ಅಂತಾನೂ ಇದೆ. ಸೊ ಗಿಟ್ ಸಾಫ್ಟ್ವೇರ್ ಅನ್ನು ಹೋಸ್ಟ್ ಮಾಡುವ ವೆಬ್ಸೈಟ್ ಅಥವಾ ಪ್ಲಾಟ್ಫಾರ್ಮ್ ಅನ್ನು ನಾವು ಗಿಟ್ ಹಬ್ ಅಂತ ಕರೆಯುತ್ತೇವೆ. ನಾನು ಒಂದು ಪ್ರಾಜೆಕ್ಟ್ ನಲ್ಲಿ ಗಿಟ್ ಹಬ್ ನಲ್ಲಿ ಡೆವಲಪ್ ಮಾಡುತ್ತಿದ್ರೆ ಆ ಕೋಡ್ ಅನ್ನು ಯಾರು ನೋಡಬಹುದು ಮತ್ತು ಯಾರಿಗೆ ಪರ್ಮಿಷನ್ ಇಲ್ಲ ಅಂತ ಅದನ್ನು ಸೆಟ್ಟಿಂಗ್ಸ್ ಮಾಡಲು ಗಿಟ್ ಹಬ್ ನಲ್ಲಿ ಆಗುತ್ತೆ. ಸೊ ವಿತ್ ದ್ಯಾಟ್ ನಾವು ನಮ್ಮ ನೆಕ್ಸ್ಟ್ ಬೇಸಿಕ್ ಇಂಟರ್ವ್ಯೂ ಟಾಪಿಕ್ಗೆ ಬರೋಣ. ಸೊ ಕ್ವಶನ್ ಏನಂದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗಿಟ್ ಅಂಡ್ ಗಿಟ್ ಹಬ್? ಗಿಟ್ ಮತ್ತೆ ಗಿಟ್ ಹಬ್ ನ ಡಿಫರೆನ್ಸ್ ಏನು ಅಂತ. ಸೊ ನಾವು ಮೊದಲೇ ನೋಡಿದ ಹಾಗೆ ಗಿಟ್ ಇಸ್ ಅ ವರ್ಷನ್ ಕಂಟ್ರೋಲ್ ಸಾಫ್ಟ್ವೇರ್. ಅದು ನಿಮ್ಮ ಹೊಸ ಚೇಂಜಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ ಮತ್ತೆ ಮುಂಚಿನ ಸ್ಥಿತಿಗೆ ರೋಲ್ ಬ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಿಟ್ ಹಬ್ ಅಂದ್ರೆ ನಿಮ್ಮ ಗಿಟ್ ಸಾಫ್ಟ್ವೇರ್ ಅನ್ನು ಹೋಸ್ಟ್ ಮಾಡುವ ವೆಬ್ ಪ್ಲಾಟ್ಫಾರ್ಮ್. ಅದು ನಿಮಗೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಒಂದು ಯೂಸರ್ ಇಂಟರ್ಫೇಸ್ ಕೊಡ್ತದೆ, ವೆಬ್ ಬೇಸ್ಡ್. ಮತ್ತೆ ಪರ್ಮಿಷನ್ ಸೆಟ್ಟಿಂಗ್ಸ್ ಮಾಡಲಿಕ್ಕೆ ಮೇ ಬಿ ಕೋಡ್ ಯಾರು ಆಕ್ಸೆಸ್ ಮಾಡಬಹುದು ಇಲ್ಲ ಅಂತಾನು ಚೆಕ್ ಮಾಡಲಿಕ್ಕೆ ಕಂಟ್ರೋಲ್ಸ್ ಕೊಡ್ತದೆ. ಪ್ಲಸ್ ಗಿಟ್ ಹಬ್ ಇನ್ನೂ ಸುಮಾರು ಫೀಚರ್ಸ್ ಇದೆ. ನಾವು ಮುಂದಿನ ವಿಡಿಯೋಸ್ನಲ್ಲಿ ಅದನ್ನು ನೋಡೋಣ. ಈಗ ನಾವು ರಿಯಲ್ ಟೈಮ್ ನಲ್ಲಿ ಒಂದು ಪ್ರಾಜೆಕ್ಟ್ ಗಿಟ್ ಹಬ್ ನಲ್ಲಿ ಹೇಗೆ ಹೋಸ್ಟ್ ಆಗಿದೆ ಅಂತ ನೋಡೋಣ. ಸೊ ಫಸ್ಟ್ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ರಿಯಾಕ್ಟ್ ಪ್ರಾಜೆಕ್ಟ್ ಅಂತ ಗಿಟ್ ಫೇಸ್ಬುಕ್ ಇದು. ಸೊ ಇಟ್ಸ್ ಅ ಓಪನ್ ಸೋರ್ಸ್ ಸಾಫ್ಟ್ವೇರ್. ಅದು ಗಿಟ್ ಹಬ್ ನಲ್ಲಿ ಹೇಗೆ ಹೋಸ್ಟ್ ಆಗಿದೆ ಅಂತ ನೋಡ್ಬಿಟ್ಟು, ಸೊ ಇಲ್ಲಿ ನೀವು ಯಾರೆಲ್ಲ ಏನು ಚೇಂಜಸ್ ಮಾಡಿದಾರ ಅಂತ ಕಮಿಟ್ಸ್ ಅಲ್ಲಿ ನೋಡಿದ್ರೆ ಆಗುತ್ತೆ. ಸೊ ಮತ್ತೆ ಯಾವ ಡೆವಲಪರ್ಸ್ ಇಲ್ಲಿ ವರ್ಕ್ ಮಾಡ್ತಿದಾರ ಅಂತ ಕಾಂಟ್ರಿಬ್ಯೂಟರ್ಸ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಕಮಿಟ್ಸ್ ಅಲ್ಲಿ ಹೋದ್ರೆ ನಾನು ಯಾವ್ದಾದ್ರು ಚೇಂಜಸ್ ಯಾರು ಕೋಡ್ ಚೇಂಜಸ್ ಮಾಡಿದಾರಂತ ನೋಡ್ಬೇಕಿದ್ರೆ ಅದರ ಒಳಗೆ ಹೋಗ್ಬಿಟ್ಟು ಅದರಲ್ಲಿ ಸೊ ಸೇ ಈ ಕೋಡ್ ಲೈನ್ ಅನ್ನು ಇವರು ಮಾಡಿಫೈ ಮಾಡಿದಾರ ಅಂತ ನಂಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಯಾವ ಡೆವಲಪರ್ ಅಂದ್ರೆ ಜಸ್ಟ್ ಬೋರಿಸ್ ಅಂತ ಡೆವಲಪರ್ ಈ ಚೇಂಜ್ ಅನ್ನು ಮಾಡಿದಾರ ಅಂತ ಎಕ್ಸಾಕ್ಟ್ಲಿ ನನಗೆ ಗಿಟ್ ಸಾಫ್ಟ್ವೇರ್ ಅಲ್ಲಿ ಗಿಟ್ ಹಬ್ ಪ್ಲಾಟ್ಫಾರ್ಮ್ ನಲ್ಲಿ ಗೊತ್ತಾಗುತ್ತೆ. ಈಗ ನಾವು ಫೈನಲ್ ಸೆಕ್ಷನ್ ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ಗಿಟ್ ನ ಫೀಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗಿಟ್ ಸಾಫ್ಟ್ವೇರ್ ಬರುವ ಮುಂಚೆ ಪರ್ಫೋರ್ಸ್ ಮತ್ತು SVN ಅಥವಾ ಸಬ್ವರ್ಷನ್ ಅಂತ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಮುಂಚೆನೆ. ಆದರೆ ಏನಾಯ್ತಂದ್ರೆ ಒಂದು ಇವೆಲ್ಲ ಪ್ರೊಪ್ರೈಟರಿ ಸಾಫ್ಟ್ವೇರ್, ಅಂದ್ರೆ ನೀವು ಈ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡುವಾಗ ಉಪಯೋಗಿಸ್ಲಿಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಎರಡನೆಯದು
ಇವು ಸೆಂಟ್ರಲೈಸ್ ಸರ್ವರ್ ಬೇಸ್ಡ್, ಅಂದರೆ ನೀವು ಏನಾದರೂ ಹೊಸ ಚೇಂಜಸ್ ಮಾಡಬೇಕಿದ್ರೆ ನೀವು ಯಾವಾಗಲೂ ಆನ್ಲೈನ್ ಆಗಿರಬೇಕು, ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು. ಸೊ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆವಾಗ ಲೈನಸ್ ಟಾರ್ವಾಲ್ಡ್ಸ್ ಅಂತ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಕ್ರಿಯೇಟರ್ ಒಂದು ಈ ಗಿಟ್ ಸಾಫ್ಟ್ವೇರ್ನು ಬಿಲ್ಡ್ ಮಾಡಿದ್ರು. ಪ್ಲಸ್ ಇವರು ಈ ಗಿಟ್ ಸಾಫ್ಟ್ವೇರ್ನು ಬಿಲ್ಡ್ ಮಾಡಿಬಿಟ್ಟು ಅದನ್ನು ಓಪನ್ ಸೋರ್ಸ್ ಮಾಡಿಬಿಟ್ರು. ಅಂದರೆ ಈ ಸಾಫ್ಟ್ವೇರ್ನು ಯಾರು ಬೇಕಾದರೂ ಫ್ರೀಯಾಗಿ ಯೂಸ್ ಮಾಡ್ಬೋದು. ಮುಖ್ಯವಾಗಿ ಅವರು ಡಿಸೈನ್ ಮಾಡುವಾಗ ಅದನ್ನು ವಿಕೇಂದ್ರೀಕೃತ ಅಂದರೆ ಡಿಸ್ಟ್ರಿಬ್ಯೂಟೆಡ್ ಸಾಫ್ಟ್ವೇರ್ ಆಗಿ ಡಿಸೈನ್ ಮಾಡಿದ್ರು. ಸೊ ಇದರ ಅಡ್ವಾಂಟೇಜ್ ಏನಂದರೆ ನೀವು ಫುಲ್ ಕೋಡನ್ನು ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಒಂದು ಕಾಪಿ ಇಟ್ಕೊಳ್ಬೋದು. ಅದರಿಂದ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಯಾವಾಗಲೂ ಬೇಕು ಅಂತ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ನಿಮ್ಮ ಕೋಡ್ ಚೇಂಜಸ್ ಅನ್ನು ನೀವು ಆಫ್ಲೈನ್ನಲ್ಲಿ ಮಾಡಿಬಿಟ್ಟು ಒಮ್ಮೆ ನೀವು ಆನ್ಲೈನ್ ಬಂದ ಮೇಲೆ ಈ ಗಿಟ್ ಸಾಫ್ಟ್ವೇರ್ ಅದನ್ನು ಮೇನ್ ಕೋಡ್ ಜೊತೆ ಮರ್ಜ್ ಮಾಡಿ ಬಿಡುತ್ತೆ. ಸೊ ನೀವು ಕೇಳ್ಬೋದು, ಮತ್ತೆ ಗಿಟ್ ಹಬ್ ಅಥವಾ ಗಿಟ್ ಲ್ಯಾಬ್ ಯಾಕೆ ನಮಗೆ ಚಾರ್ಜ್ ಮಾಡುತ್ತೆ ಅಂತ. ಆಕ್ಚುಲಿ ಈ ಗಿಟ್ ಹಬ್ ಗಿಟ್ ಲ್ಯಾಬ್ ಪ್ಲಾಟ್ಫಾರ್ಮ್ಸ್ ಚಾರ್ಜ್ ಮಾಡೋದು ಅವರ ಹೋಸ್ಟಿಂಗ್ ಸರ್ವಿಸ್ಗೆ, ಪ್ಲಸ್ ನಿಮ್ಮ ಕೋಡ್ ಪ್ರೈವೇಟ್ ಆಗಿ ಇಡಲಿಕ್ಕೆ, ಮತ್ತೆ ಇನ್ನಿತರ ಫೀಚರ್ಸ್ಗೆ ಯಾವುದು ಗಿಟ್ ಸಾಫ್ಟ್ವೇರ್ ಕೊಡೋದಿಲ್ಲ. ಅದಕ್ಕೋಸ್ಕರ ಅವರು ಚಾರ್ಜ್ ಮಾಡುತ್ತಾರೆ. ಸೊ ಈಗ ನಾವು ಕೆಲವು ಇಂಟರ್ವ್ಯೂ ಕ್ವೆಶನ್ಸ್ ಅನ್ನು ನೋಡೋಣ. ಫಸ್ಟ್, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಗಿಟ್ ಅಂಡ್ SVN? ಸೊ ಗಿಟ್ ಅಂದರೆ ನಿಮ್ಮ ಗಿಟ್ ಆಸ್ ಅ ಸಾಫ್ಟ್ವೇರ್, SVN ಅಥವಾ ಪರ್ಫೋರ್ಸ್ ಇಸ್ ಅ ಡಿಸೆಂಟ್ರಲೈಸ್ಡ್ ಅಲ್ಲ. ಸೊ ಫಸ್ಟ್ ಇಸ್ ಗಿಟ್ ಇಸ್ ಅ ವಿಕೇಂದ್ರೀಕೃತ ಅಂದರೆ ಡಿಸೆಂಟ್ರಲೈಸ್ ಸಾಫ್ಟ್ವೇರ್. ನಾವು ಮುಂಚೆ ನೋಡಿದ ಹಾಗೆ ಇದು ಹೊಸ ಜನರೇಷನ್ ಸಾಫ್ಟ್ವೇರ್, ಪ್ಲಸ್ ನಿಮ್ಮ ಇಡೀ ಕೋಡ್ ಬೇಸನ್ನು ನೀವು ಲೋಕಲ್ ಆಗಿ ಇಟ್ಕೋಬೋದು. SVN ಅಥವಾ ಸಬ್ವರ್ಷನ್ ಅಥವಾ ಪರ್ಫೋರ್ಸ್ ಅಲ್ಲಿ ನೀವು ಯಾವಾಗಲೂ ಆನ್ಲೈನ್ ಇರಬೇಕಾಗುತ್ತೆ, ಅಂದರೆ ಅದು ಸೆಂಟ್ರಲೈಸ್ ಸಾಫ್ಟ್ವೇರ್. ನಿಮ್ಮ ರೆಪಾಸಿಟರಿ ಅಂದರೆ ನಿಮ್ಮ ಫೋಲ್ಡರ್ ಕೋಡ್ ಇದೆಯಲ್ಲ ಅದು ಸರ್ವರ್ನಲ್ಲಿ ಇರಬೇಕಾಗುತ್ತೆ. ಇದು ಹಳೆಯ ಜನರೇಷನ್ ಸಾಫ್ಟ್ವೇರ್. ನೆಕ್ಸ್ಟ್ ಕ್ವೆಶನ್, ಗಿಟ್ ಯೂಸ್ ಮಾಡೋದ್ರಿಂದ ಲಾಭ ಏನು? ವಾಟ್ ಇಸ್ ದ ಅಡ್ವಾಂಟೇಜಸ್ ಆಫ್ ಗಿಟ್? ಸೊ ಫಸ್ಟ್ ಥಿಂಗ್, ಇಟ್ಸ್ ಅ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೆಕೆಂಡ್, ಅದು ತುಂಬ ಸಣ್ಣದಾಗಿದೆ, ಸೊ ಇಟ್ಸ್ ಸ್ಮಾಲ್. ಪ್ಲಸ್ ಅದು ಡಿಸ್ಟ್ರಿಬ್ಯೂಟೆಡ್ ಅಂದರೆ ವಿಕೇಂದ್ರೀಕೃತ ಇರೋದ್ರಿಂದ ನಿಮಗೆ ಲೋಕಲ್ ಕಾಪಿ ಇಟ್ಕೋಬಹುದು. ಮತ್ತೆ ಇಟ್ ಹ್ಯಾಸ್ ಅ ಇಂಪ್ಲಿಸಿಟ್ ಬ್ಯಾಕಪ್, ಪ್ಲಸ್ ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿ. ನೆಕ್ಸ್ಟ್ ಇಂಟರ್ವ್ಯೂ ಕ್ವೆಶನ್, ಹೌ ಡು ಯು ರೇಟ್ ಗಿಟ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್? ಅಂದರೆ ಸ್ಪೀಡ್ ಕಂಪೇರ್ ಮಾಡಿದರೆ ಬೇರೆ ಸಾಫ್ಟ್ವೇರ್ಸ್ಗೆ ಕಂಪೇರ್ ಮಾಡಿದರೆ, ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಕಂಪೇರ್ ಮಾಡಿದರೆ ಹೇಗಿದೆ ಅಂತ. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಒಂದು. ಪ್ಲಸ್ ಇದು ಡಿಸೈನ್ ಮಾಡುವಾಗಲೇ ಬೇಸಿಕ್ ನಿಮ್ಮ ಸ್ಪೀಡ್ ಮತ್ತು ಪರ್ಫಾರ್ಮೆನ್ಸ್ನ ಸೆಂಟ್ರಲ್ ಆಗಿ ಇಟ್ಕೊಂಡೆ ಅದನ್ನು ಡಿಸೈನ್ ಮಾಡಿದ್ದಾರೆ. ಮೂರನೇದು, ನೀವು ಎಲ್ಲದು ಆಫ್ಲೈನ್ ಅಂದರೆ ಲೋಕಲ್ ಚೇಂಜಸ್ ಮಾಡೋದ್ರಿಂದ ಇದು ಸ್ಪೀಡ್ ತುಂಬ ಕ್ವಿಕ್ ಆಗಿರುತ್ತೆ. ಫೈನಲಿ, ಇಟ್ಸ್ ಬಿಲ್ಟ್ ವಿತ್ C ಲ್ಯಾಂಗ್ವೇಜ್, ನೀವು ಕೇಳಿರ್ಬೋದು. ಪ್ಲಸ್ ಇಟ್ಸ್ ಬಿಲ್ಟ್ ಟು ವರ್ಕ್ ಆನ್ ಲೈನಕ್ಸ್ ಕರ್ನಲ್, ಅಂದರೆ ನಿಮ್ಮ ಎಲ್ಲ ಸಾಫ್ಟ್ವೇರ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ಎಲ್ಲ ಲೈನಕ್ಸ್ ಇರೋದ್ರಿಂದ ಅದು ಲೈನಕ್ಸ್ ಕರ್ನಲ್ ಮೇಲೆ ಬಿಲ್ಡ್ ಮಾಡ್ತಾರೆ. ಸೊ ಓವರ್ ಆಲ್ ನಿಮಗೆ ಗಿಟ್ ಸಾಫ್ಟ್ವೇರ್ ಟೀಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಅದರ ಅಡ್ವಾಂಟೇಜಸ್ ಏನು ಅಂತ ಈ ವಿಡಿಯೋನಲ್ಲಿ ನಮಗೆ ಗೊತ್ತಾಯಿತು. ನಿಮಗೆ ಈ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಮತ್ತೆ ನಮ್ಮ ಮುಂದಿನ ವಿಡಿಯೋಸ್ ಬಂದಾಗ ನಿಮಗೆ ನೋಟಿಫೈ ಆಗಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದಿಸ್ ಇಸ್ ರಾಕೇಶ್ ಕೊಠಾರಿ ಸೈನಿಂಗ್ ಆಫ್. ಧನ್ಯವಾದಗಳು.